ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಡಿಜಿಟಲ್. ನಾನು ರೂಪಾ ಚಂದ್ರು. ನೋಡಿ, ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಮಹಿಳೆಯರ ಸಬಲೀಕರಣದ ಜೊತೆಗೆ ಮೀಸಲಾತಿ ವಿಚಾರವಾಗಿ ಒಂದಷ್ಟು ಸರ್ಕಾರದ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದರೆ ಸರ್ಕಾರಕ್ಕೆ ಭಾರಿ ನಡೆಯಾಗಿದೆ, ಪ್ರತಿಪಕ್ಷಗಳ ಹಠ ಗೆದ್ದಿದೆ. ಮಸೂದೆ ಸೋಲಿಗೆ ಪ್ರಮುಖ ಕಾರಣಗಳು ಏನು? ಸಭೆಯಲ್ಲಿ 3/2 ಬಹುಮತ ಇಲ್ಲದಿರೋದಕ್ಕೆ ಸರ್ಕಾರದ ಮುಂದಿನ ದಾರಿ ಏನಿರಬಹುದು ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗ್ತಾ ಹೋಗುತ್ತೆ. ಮಹಿಳೆಯರಿಗೆ ಮೀಸಲು ಕಲ್ಪಿಸುವ ಜೊತೆಗೆ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನು 543ರಿಂದ 850ಕ್ಕೆ ಹೆಚ್ಚಿಸುವ ಹಾಗೂ ಕ್ಷೇತ್ರ ವಿಂಗಡಣೆಗೆ ಗ್ರೀನ್ ಸಿಗ್ನಲ್ ಪಡೆಯುವಂತಹ ಸರ್ಕಾರದ ಪ್ರಯತ್ನಕ್ಕೆ ಭಾರಿ ನಡೆಯಾಗಿದೆ. ಈಗ ಈ ಮಹಿಳಾ ಮೀಸಲಾತಿ ಏನು ಇತ್ತು ಅದು ಈಗ ಮತ್ತೆ ನೆನೆಗುದಿಗೆ ಬಿದ್ದಿರುವಂಥದ್ದು. ಅಂದ್ರೆ ಈ ಸಂವಿಧಾನಾತ್ಮಕ ತಿದ್ದುಪಡಿ ವಿಧೇಯಕದ ಅಂಗೀಕರಿಸುವ ವಿಚಾರವಾಗಿ ಸರ್ಕಾರಕ್ಕೆ 3/2 ಬಹುಮತ ಬೇಕಿತ್ತು. ಆದರೆ ಅಲ್ಲಿ ಹಾಜರಿದ್ದಂಥ 528 ಸಂಸದರಲ್ಲಿ 230 ಸಂಸದರು ವಿಧೇಯಕವನ್ನ ವಿರೋಧಿಸಿ ಮತ ಚಲಾಯಿಸಿದ್ರು. ಈ ವಿಧೇಯಕದ ಪರವಾಗಿ 298 ಮತ ಚಲಾವಣೆ ಆಗಿದ್ದು ಅಂತಿಮವಾಗಿ 54 ಮತಗಳಿಂದ ವಿಧೇಯಕ ಬಿದ್ದು ಹೋಗಿದೆ. ಆಡಳಿತಾರೂಢ ಕೂಟದ ವಿರುದ್ಧ ಬಲವಾಗಿ ನಿಂತಹ ಪ್ರತಿಪಕ್ಷಗಳ ಈ INDIA ಮೈತ್ರಿಕೂಟವು ಇಡೀ ಉದ್ದೇಶಿತ ತಿದ್ದುಪಡಿ ವಿಧೇಯಕವನ್ನು ತಡೆಯುವಲ್ಲಿ ಸಫಲವಾಗಿದೆ ಅಂತ ಹೇಳ್ಬೋದು. ಈ ವಿಧೇಯಕದ ಸೋಲಕ್ಕೆ ಕಾರಣವೇನಿರಬಹುದು? ಹಾಗಿದ್ರೆ ಈ ಸಂವಿಧಾನಾತ್ಮಕ ತಿದ್ದುಪಡಿ ವಿಧೇಯಕದ ಅಂಗೀಕಾರಕ್ಕೆ ಅಗತ್ಯವಾದಂತಹ 3/2 ಬಹುಮತ ಇಲ್ಲದಿದ್ರೂ ಕೂಡ ಸರ್ಕಾರದ ಪ್ರಯತ್ನ ವಿಧೇಯಕ ವಿರೋಧಿಸುವಲ್ಲಿ ಪ್ರತಿಪಕ್ಷಗಳ ಈ ಒಗ್ಗಟ್ಟು ಏನು ಅನ್ನುವುದು ಮೈತ್ರಿಕೂಟದ ಪಕ್ಷಗಳನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ಸು ಆಗಿರುವಂಥದ್ದು. ಈ ಸಂವಿಧಾನ ತಿದ್ದುಪಡಿ ಸೋಲಿನ ಇತಿಹಾಸವನ್ನ ಒಮ್ಮೆ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, 2011ರಲ್ಲಿ 116ನೇ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿ ವಿಚಾರವಾಗಿ ಈ ಲೋಕಪಾಲಕ್ಕೆ ಸಂವಿಧಾನಾತ್ಮಕ ಮಾನ್ಯತೆ ನೀಡುವ ವಿಧೇಯಕಕ್ಕೆ ಲೋಕಸಭೆಯಲ್ಲಿ ಸೋಲಾಗುತ್ತೆ. 1989ರಲ್ಲಿ 64/65ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಸಭೆಯಲ್ಲಿ ಸೋಲಾಗುತ್ತೆ. 1978ರಲ್ಲಿ 44ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ 42ನೇ ತಿದ್ದುಪಡಿ ಹಿಂಪಡೆಯುವ ಉದ್ದೇಶದಿಂದ ಮಂಡಿಸಿದಂತಹ ವಿಧೇಯಕ ತಿರಸ್ಕರಿಸುತ್ತವೆ ರಾಜ್ಯಸಭೆ. ಹಾಗಿದ್ರೆ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅಂತ ನೋಡುವುದಾದ್ರೆ, ಈ ಸರ್ಕಾರದ ಬಳಿ 3/2 ಬಹುಮತ ಇಲ್ಲದಿರುವ ಕಾರಣ ಮತ್ತೊಮ್ಮೆ ಮಂಡನೆಗೆ ಪ್ರಯತ್ನಿಸುವುದು ಅನುಮಾನವಿದೆ. 2027ರ ಜನಗಣತಿ ಪೂರ್ಣಗೊಂಡ ಬಳಿಕ ಅಂದ್ರೆ ಈ ಹೊಸ ಕ್ಷೇತ್ರ ಪುನರ್ ವಿಂಗಡಣೆ ವಿಧೇಯಕದೊಟ್ಟಿಗೆ ಮರಳಿ ಮೀಸಲಾಗೋದಕ್ಕೆ ಜಾರಿಗೆ ಮಾಡುವ ವಿಚಾರವಾಗಿ ಒಂಚೂರು ಪ್ರಯತ್ನ ಮಾಡಬಹುದು. ಇನ್ನು ಪ್ರತಿಪಕ್ಷಗಳನ್ನ, ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮರಳಿ ಯತ್ನ ಮಾಡಬಹುದಾಗಿದೆ. ಹೊಸ ಜನಗಣತಿಯ ವರದಿ ಬಿಡುಗಡೆ ಆದ ಬಳಿಕ ಕ್ಷೇತ್ರ ಪುನರ್ ವಿಂಗಡಣೆಯ ವಿಷಯವನ್ನ ಕೈಬಿಟ್ಟು ಕೇವಲ ಮಹಿಳಾ ಮೀಸಲು ಜಾರಿಗೆ ಮುಂದಾಗಬಹುದಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸುವಂತ ಅಂಶ ಏನಪ್ಪಾ ಅಂದ್ರೆ ನೋಡಿ, ಒಂದು ಕಡೆ ಈ ಗ್ರಾಮೀಣ ಹಾಗೆ ನಗರ ಭಾಗದ ಮಹಿಳೆಯರ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಗಿತ್ತು. ಹಾಗೆ ರಾಜಕೀಯ ಪ್ರವೇಶದ ವಿಚಾರವಾಗಿ ಮಹಿಳಾ ಮೀಸಲಾತಿ ಅನ್ನುವಂಥದ್ದನ್ನ ತರುವಂತಹ ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದಷ್ಟು ಆಲೋಚನೆಗಳನ್ನ ಇಟ್ಕೊಂಡಿತ್ತು. ಅದಾದ ನಂತರವಾಗಿ ಮಹಿಳೆಯರ ಶ್ರೇಯೋಭಿವೃದ್ಧಿ ಮತ್ತೆ ಕೆಲವೊಂದಿಷ್ಟು ಆಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ದುಡಿಯುವಂತಹ ಹಾಗೆ ಕೆಲವೊಂದಿಷ್ಟು ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಆಕೆಗೆ ಒಂದಷ್ಟು ಮೆಟ್ಟಿಲುಗಳನ್ನ ಹಾಕೊಡೋದಕ್ಕೆ ಮುಂದಾಗ್ತಾ ಇತ್ತು. ಆದ್ರೆ ಈಗೇನಾಗಿದೆ ಅಂತಂದ್ರೆ ನೋಡಿ, ಯಾಕೆ ವಿರೋಧಿಸೋದಕ್ಕೆ ಕಾರಣ ಆಯಿತು ಅಂತಂದ್ರೆ, ಒಂದು ಕಡೆ ಕೇಂದ್ರ ಸರ್ಕಾರ ಈ ಒಂದು ವಿಧೇಯಕವನ್ನ ಮಂಡಿಸ್ಬಿಟ್ರೆ ಈ ಹಿಂದೆ ಈ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವಂತಹ ವಿಚಾರವಾಗಿ ಮಂಡಿಸಬೇಕು ಅನ್ನುವಂಥ ಮಸೂದೆ ವಿಚಾರವಾಗಿ ಪ್ರಯತ್ನ ಪಡ್ತಾ ಇದ್ದಂತಹ ಪಕ್ಷಗಳಿಗೆ ಒಂದು ಕಡೆ ಹಿನ್ನಡೆಯಾಗುತ್ತೆ, ಮುಜುಗರ ಆಗುತ್ತೆ. ಇದರ ಕ್ರೆಡಿಟ್ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿಗೆ ಹೋಗುತ್ತೆ ಅನ್ನುವಂಥದ್ದು ಒಂದಾದ್ರೆ, ಬಿಜೆಪಿ ಕೇಸರಿ ಬಾವುಟವನ್ನ ಆರಿಸಬೇಕು ಅಂತ ಶತಾಗತಾಯ ಪ್ರಯತ್ನ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ವಿಧೇಯಕವನ್ನ ತಂದು ಬಿಟ್ರೆ ಮತ್ತೊಂದು ಕಡೆ ಸದ್ಯದ ಮಟ್ಟಿಗೆ ಎಲ್ಲೋ ಒಂದಷ್ಟು ಹಿನ್ನಡೆ ಆಗಬಹುದು. ಬಿಜೆಪಿ ಸರ್ಕಾರಕ್ಕೆ ಒಂದಷ್ಟು ವಾಗ್ದಾಳಿ ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇದು ದೊಡ್ಡ ಹೊಡೆತ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ, ಇಲ್ಲಾಂದ್ರೆ ಬಿಜೆಪಿ ಸರ್ಕಾರ ಅಕಸ್ಮಾತ್ ಈ ವಿಧೇಯಕ ಮಂಡನೆ ಆಯಿತು ಅಂತಂದ್ರೆ ಕ್ರೆಡಿಟ್ ಅನ್ನುವಂಥದ್ದು ಬಿಜೆಪಿಗೆ ಸಿಕ್ಬಿಡುತ್ತೆ ಅನ್ನುವಂಥದ್ದು ಒಂದು ಕಡೆ ಇರುವಂತಹ ಆಲೋಚನೆ ಇದೆ. ಸೊ ಹಾಗಾಗಿ ನಿನ್ನೆ ಇದೇ ವಿಚಾರವಾಗಿ ಒಂದು ಅಧಿವೇಶನವನ್ನ ಕರೆಯಲಾಗಿತ್ತು. ಆದರೆ ಈ ಅಧಿವೇಶನದಲ್ಲಿ ಅಕಸ್ಮಾತ್ ಏನಾದರೂ ಈ ಒಂದು ಮಸೂದೆ ಮಂಡನೆಯಾಗಿದ್ರೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ಹಾಗೆ ಇರ್ತಾ ಇತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಇದು ವಿಫಲವಾಗಿದೆ. ಇದರ ಮುಖಾಂತರವಾಗಿ ಪ್ರಧಾನಿ ಮೋದಿಯವರ ಮತ್ತೊಂದು ಕನಸು ಭಗ್ನವಾಗಿದೆ.
ಇದಾಗಿತ್ತು ಈ ಕ್ಷಣದ ರಿಪಬ್ಲಿಕ್ ಡಿಜಿಟಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಡಿಜಿಟಲ್. ನಾನು ರೂಪಾ ಚಂದ್ರು. ನೋಡಿ, ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಮಹಿಳೆಯರ ಸಬಲೀಕರಣದ ಜೊತೆಗೆ ಮೀಸಲಾತಿ ವಿಚಾರವಾಗಿ ಒಂದಷ್ಟು ಸರ್ಕಾರದ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದರೆ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ಪ್ರತಿಪಕ್ಷಗಳ ಹಠ ಗೆದ್ದಿದೆ. ಮಸೂದೆ ಸೋಲಿಗೆ ಪ್ರಮುಖ ಕಾರಣಗಳು ಏನು? ಸಭೆಯಲ್ಲಿ 3/2 ಬಹುಮತ ಇಲ್ಲದಿರೋದಕ್ಕೆ ಸರ್ಕಾರದ ಮುಂದಿನ ದಾರಿ ಏನಿರ್ಬೋದು ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗ್ತಾ ಹೋಗುತ್ತೆ. ಮಹಿಳೆಯರಿಗೆ ಮೀಸಲು ಕಲ್ಪಿಸುವ ಜೊತೆಗೆ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನು 543ರಿಂದ 850ಕ್ಕೆ ಹೆಚ್ಚಿಸುವ ಹಾಗೂ ಕ್ಷೇತ್ರ ವಿಂಗಡಣೆಗೆ ಗ್ರೀನ್ ಸಿಗ್ನಲ್ ಪಡೆಯುವಂತಹ ಸರ್ಕಾರದ ಪ್ರಯತ್ನಕ್ಕೆ ಭಾರಿ ಹಿನ್ನಡೆಯಾಗಿದೆ. ಈಗ ಈ ಮಹಿಳಾ ಮೀಸಲಾತಿ ಏನು ಇತ್ತು ಅದು ಈಗ ಮತ್ತೆ ನೆನೆಗುದಿಗೆ ಬಿದ್ದಿರುವಂಥದ್ದು. ಅಂದರೆ ಈ ಸಂವಿಧಾನಾತ್ಮಕ ತಿದ್ದುಪಡಿ ವಿಧೇಯಕದ ಅಂಗೀಕರಿಸುವ ವಿಚಾರವಾಗಿ ಸರ್ಕಾರಕ್ಕೆ 3/2 ಬಹುಮತ ಬೇಕಿತ್ತು. ಆದರೆ ಅಲ್ಲಿ ಹಾಜರಿದ್ದಂಥ 528 ಸಂಸದರಲ್ಲಿ 230 ಸಂಸದರು ವಿಧೇಯಕವನ್ನ ವಿರೋಧಿಸಿ ಮತ ಚಲಾಯಿಸಿದ್ರು. ಈ ವಿಧೇಯಕದ ಪರವಾಗಿ 298 ಮತ ಚಲಾವಣೆ ಆಗಿದ್ದು ಅಂತಿಮವಾಗಿ 54 ಮತಗಳಿಂದ ವಿಧೇಯಕ ಬಿದ್ದು ಹೋಗಿದೆ. ಆಡಳಿತಾರೂಢ ಕೂಟದ ವಿರುದ್ಧ ಬಲವಾಗಿ ನಿಂತ ಪ್ರತಿಪಕ್ಷಗಳ ಈ INDIA ಮೈತ್ರಿಕೂಟವು ಇಡೀ ಉದ್ದೇಶಿತ ತಿದ್ದುಪಡಿ ವಿಧೇಯಕವನ್ನು ತಡೆಯುವಲ್ಲಿ ಸಫಲವಾಗಿದೆ ಅಂತ ಹೇಳ್ಬೋದು. ಈ ವಿಧೇಯಕದ ಸೋಲಕ್ಕೆ ಕಾರಣವೇನಿರ್ಬೋದು? ಹಾಗಿದ್ರೆ ಈ ಸಂವಿಧಾನಾತ್ಮಕ ತಿದ್ದುಪಡಿ ವಿಧೇಯಕದ ಅಂಗೀಕಾರಕ್ಕೆ ಅಗತ್ಯವಾದಂತಹ 3/2 ಬಹುಮತ ಇಲ್ದಿದ್ರೂ ಕೂಡ ಸರ್ಕಾರದ ಪ್ರಯತ್ನ ವಿಧೇಯಕ ವಿರೋಧಿಸುವಲ್ಲಿ ಪ್ರತಿಪಕ್ಷಗಳ ಈ ಒಗ್ಗಟ್ಟು ಏನು ಅನ್ನುವುದು ಮೈತ್ರಿಕೂಟದ ಪಕ್ಷಗಳನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ಸು ಆಗಿರುವಂಥದ್ದು. ಈ ಸಂವಿಧಾನ ತಿದ್ದುಪಡಿ ಸೋಲಿನ ಇತಿಹಾಸವನ್ನ ಒಮ್ಮೆ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, 2011ರಲ್ಲಿ 116ನೇ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿ ವಿಚಾರವಾಗಿ ಈ ಲೋಕಪಾಲಕ್ಕೆ ಸಂವಿಧಾನಾತ್ಮಕ ಮಾನ್ಯತೆ ನೀಡುವ ವಿಧೇಯಕಕ್ಕೆ ಲೋಕಸಭೆಯಲ್ಲಿ ಸೋಲಾಗುತ್ತೆ. 1989ರಲ್ಲಿ 64/65ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಸಭೆಯಲ್ಲಿ ಸೋಲಾಗುತ್ತೆ. 1978ರಲ್ಲಿ 44ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ 42ನೇ ತಿದ್ದುಪಡಿ ಹಿಂಪಡೆಯುವ ಉದ್ದೇಶದಿಂದ ಮಂಡಿಸಿದಂತಹ ವಿಧೇಯಕ ತಿರಸ್ಕರಿಸುತ್ತವೆ ರಾಜ್ಯಸಭೆ. ಹಾಗಿದ್ರೆ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅಂತ ನೋಡುವುದಾದ್ರೆ, ಈ ಸರ್ಕಾರದ ಬಳಿ 3/2 ಬಹುಮತ ಇಲ್ಲದಿರುವ ಕಾರಣ ಮತ್ತೊಮ್ಮೆ ಮಂಡನೆಗೆ ಪ್ರಯತ್ನಿಸುವುದು ಅನುಮಾನವಿದೆ. 2027ರ ಜನಗಣತಿ ಪೂರ್ಣಗೊಂಡ ಬಳಿಕ ಅಂದ್ರೆ ಈ ಹೊಸ ಕ್ಷೇತ್ರ ಪುನರ್ ವಿಂಗಡಣೆ ವಿಧೇಯಕದೊಟ್ಟಿಗೆ ಮರಳಿ ಮೀಸಲಾಗೋದಕ್ಕೆ ಜಾರಿಗೆ ಮಾಡುವ ವಿಚಾರವಾಗಿ ಪ್ರಯತ್ನ ಮಾಡಬಹುದು. ಇನ್ನು ಪ್ರತಿಪಕ್ಷಗಳನ್ನ, ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮರಳಿ ಯತ್ನ ಮಾಡಬಹುದಾಗಿದೆ. ಹೊಸ ಜನಗಣತಿಯ ವರದಿ ಬಿಡುಗಡೆ ಆದ ಬಳಿಕ ಕ್ಷೇತ್ರ ಪುನರ್ ವಿಂಗಡಣೆಯ ವಿಷಯವನ್ನ ಕೈಬಿಟ್ಟು ಕೇವಲ ಮಹಿಳಾ ಮೀಸಲು ಜಾರಿಗೆ ಮುಂದಾಗಬಹುದಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸುವಂತ ಅಂಶ ಏನಪ್ಪಾ ಅಂದ್ರೆ ನೋಡಿ, ಒಂದು ಕಡೆ ಈ ಗ್ರಾಮೀಣ ಹಾಗೆ ನಗರ ಭಾಗದ ಮಹಿಳೆಯರ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಗಿತ್ತು. ಹಾಗೆ ರಾಜಕೀಯ ಪ್ರವೇಶದ ವಿಚಾರವಾಗಿ ಮಹಿಳಾ ಮೀಸಲಾತಿ ಅನ್ನುವಂಥದ್ದನ್ನ ತರುವಂತಹ ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದಷ್ಟು ಆಲೋಚನೆಗಳನ್ನ ಇಟ್ಕೊಂಡಿತ್ತು. ಅದಾದ ನಂತರವಾಗಿ ಮಹಿಳೆಯರ ಶ್ರೇಯೋಭಿವೃದ್ಧಿ ಮತ್ತೆ ಕೆಲವೊಂದಿಷ್ಟು ಆಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ದುಡಿಯುವಂತಹ ಹಾಗೆ ಕೆಲವೊಂದಿಷ್ಟು ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಆಕೆಗೆ ಒಂದಷ್ಟು ಮೆಟ್ಟಿಲುಗಳನ್ನ ಹಾಕೊಡೋದಕ್ಕೆ ಮುಂದಾಗ್ತಾ ಇತ್ತು. ಆದರೆ ಈಗೇನಾಗಿದೆ ಅಂತಂದ್ರೆ ನೋಡಿ, ಯಾಕೆ ವಿರೋಧಿಸೋದಕ್ಕೆ ಕಾರಣ ಆಯಿತು ಅಂತಂದ್ರೆ, ಒಂದು ಕಡೆ ಕೇಂದ್ರ ಸರ್ಕಾರ ಈ ಒಂದು ವಿಧೇಯಕವನ್ನ ಮಂಡಿಸ್ಬಿಟ್ರೆ ಈ ಹಿಂದೆ ಈ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವಂತಹ ವಿಚಾರವಾಗಿ ಮಂಡಿಸಬೇಕು ಅನ್ನುವಂಥ ಮಸೂದೆ ವಿಚಾರವಾಗಿ ಪ್ರಯತ್ನ ಪಡ್ತಾ ಇದ್ದಂಥ ಪಕ್ಷಗಳಿಗೆ ಒಂದು ಕಡೆ ಹಿನ್ನಡೆಯಾಗುತ್ತೆ, ಮುಜುಗರ ಆಗುತ್ತೆ. ಇದರ ಕ್ರೆಡಿಟ್ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿಗೆ ಹೋಗುತ್ತೆ ಅನ್ನುವಂಥದ್ದು ಒಂದಾದ್ರೆ, ಬಿಜೆಪಿ ಕೇಸರಿ ಬಾವುಟವನ್ನ ಆರಿಸಬೇಕು ಅಂತ ಶತಾಗತಾಯ ಪ್ರಯತ್ನ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ವಿಧೇಯಕವನ್ನ ತಂದು ಬಿಟ್ರೆ ಮತ್ತೊಂದು ಕಡೆ ಸದ್ಯದ ಮಟ್ಟಿಗೆ ಎಲ್ಲೋ ಒಂದಷ್ಟು ಹಿನ್ನಡೆ ಆಗಬಹುದು. ಬಿಜೆಪಿ ಸರ್ಕಾರಕ್ಕೆ ಒಂದಷ್ಟು ವಾಗ್ದಾಳಿ ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇದು ದೊಡ್ಡ ಹೊಡೆತ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ, ಇಲ್ಲಾಂದ್ರೆ ಬಿಜೆಪಿ ಸರ್ಕಾರ
ಸರ್ಕಾರಕ್ಕೆ ಅಕಸ್ಮಾತ್ ಈ ವಿಧೇಯಕ ಮಂಡನೆ ಆಯಿತು ಅಂತಂದ್ರೆ ಕ್ರೆಡಿಟ್ ಅನ್ನುವಂಥದ್ದು ಬಿಜೆಪಿಗೆ ಸಿಕ್ಬಿಡುತ್ತೆ ಅನ್ನುವಂಥದ್ದು ಒಂದು ಕಡೆ ಇರುವಂತಹ ಆಲೋಚನೆ ಇದೆ. ಸೊ ಹಾಗಾಗಿ ನಿನ್ನೆ ಇದೇ ವಿಚಾರವಾಗಿ ಒಂದು ಅಧಿವೇಶನವನ್ನ ಕರೆಯಲಾಗಿತ್ತು. ಆದರೆ ಈ ಅಧಿವೇಶನದಲ್ಲಿ ಅಕಸ್ಮಾತ್ ಏನಾದರೂ ಈ ಒಂದು ಮಸೂದೆ ಮಂಡನೆಯಾಗಿದ್ರೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ಹಾಗೆ ಇರ್ತಾ ಇತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಇದು ವಿಫಲವಾಗಿದೆ. ಇದರ ಮುಖಾಂತರವಾಗಿ ಪ್ರಧಾನಿ ಮೋದಿಯವರ ಮತ್ತೊಂದು ಕನಸು ಭಗ್ನವಾಗಿದೆ. ಇದಾಗಿತ್ತು ಈ ಕ್ಷಣದ ರಿಪಬ್ಲಿಕ್ ಡಿಜಿಟಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.